ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಸತ್ಯ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸಿಕೊಡುವ ಒಂದು ಮಹಾನ್ ಕತೆ ಇದೆ. ಅದುವೇ ಸತ್ಯ ಹರಿಶ್ಚಂದ್ರನ ಕತೆ. ಈ ಕತೆ ಕೇಳಿದ ಮೇಲೆ ನೀವು ನಿಮ್ಮ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ತೀರಾ. ಹೌದು ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಹರಿಶ್ಚಂದ್ರ ಎಂಬ ರಾಜ ಇದ್ದ. ಅವರು ಸತ್ಯದ ಪ್ರತೀಕ. ಯಾವ ಸಂದರ್ಭದಲ್ಲಾದರೂ ಸುಳ್ಳು ಹೇಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರು. ಒಂದು ದಿನ ಋಷಿ ವಿಶ್ವಾಮಿತ್ರರು ಅವರು ಹರಿಶ್ಚಂದ್ರನ ಸತ್ಯವನ್ನು ಪರೀಕ್ಷೆ ಮಾಡಲು ನಿರ್ಧರಿಸಿದರು. ಅವರು ರಾಜನಿಂದ ಎಲ್ಲ ರಾಜ್ಯವನ್ನು ದಾನವಾಗಿ ಪಡೆದುಕೊಂಡರು. ರಾಜ್ಯ ಇಲ್ಲ, ಹಣ ಇಲ್ಲ, ಆದರೆ ಹರಿಶ್ಚಂದ್ರ ಸತ್ಯವನ್ನು ಬಿಟ್ಟಿಲ್ಲ. ಅವರ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಅವರು ತಮ್ಮ ಹೆಂಡತಿ ಮತ್ತು ಮಗನನ್ನು ಮಾರಬೇಕಾಯಿತು. ಕೊನೆಗೆ ಅವರು ಮಸಾಣದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅವರ ಕೆಲಸ ಏನು ಗೊತ್ತಾ? ಶವಗಳನ್ನು ದಹನ ಮಾಡಲು ಹಣ ವಸೂಲು ಮಾಡೋದು. ಒಂದು ದಿನ ಅತ್ಯಂತ ದುಃಖಕರ ಘಟನೆ ಸಂಭವಿಸಿತ್ತು. ಅವರ ಸ್ವಂತ ಮಗ ಸತ್ತಿದ್ದ. ಅವರ ಹೆಂಡತಿ ಶವ ತೆಗೆದುಕೊಂಡು ಬಂದಳು. ಆದರೆ ಹರಿಶ್ಚಂದ್ರ ಏನು ಮಾಡಿದರು ಗೊತ್ತಾ? ತಮ್ಮ ಹೆಂಡತಿಯಿಂದಲೂ ಕೂಡ ಹಣ ಕೇಳಿದರು. ಏಕೆಂದರೆ ಅವರು ಸತ್ಯ ಮತ್ತು ಕರ್ತವ್ಯವನ್ನು ಬಿಟ್ಟುಕೊಡಲಿಲ್ಲ. ಇದು ನೋಡಿ ದೇವತೆಗಳೇ ಬೆಚ್ಚಿ ಬಿದ್ದಿದ್ದರು. ಕೊನೆಗೆ ವಿಶ್ವಾಮಿತ್ರರು ಸಂತೋಷಪಟ್ಟರು. ಹರಿಶ್ಚಂದ್ರನ ಸತ್ಯದ ಮುಂದೆ ಎಲ್ಲರೂ ತೆನೆಬಾಗಿದ್ದರು. ಅವರಿಗೆ ಮತ್ತೆ ರಾಜ್ಯ, ಕುಟುಂಬ ಎಲ್ಲವನ್ನೂ ಹಿಂತಿರುಗಿಸಲಾಯಿತು. ಸ್ನೇಹಿತರೆ, ಸತ್ಯದ ಮಾರ್ಗ ತುಂಬ ಕಷ್ಟಕರ, ಆದರೆ ಅದು ಎಂದಿಗೂ ಸೋಲುವುದಿಲ್ಲ. ನಾವು ಯಾವ ಸಂದರ್ಭದಲ್ಲಾದರೂ ಸತ್ಯವನ್ನು ಹಿಡಿದಿಟ್ಟುಕೊಂಡರೆ ಜೀವನ ನಮ್ಮನ್ನು ಪರೀಕ್ಷಿಸಿದರೂ ಕೊನೆಯಲ್ಲಿ ಗೆಲುವು ನಮ್ಮದೇ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ನಮಸ್ಕಾರ.